ಮೋಹಕ ನಗು ಮನಸೊಂಥರ ಮಗು ಬದಲಾದೆ. ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಏನಪ್ಪ ಇದು ವಿಡಿಯೋ ಬರ್ತಾ ಇದ್ದಂಗೆ ದೇವಸ್ಥಾನ ತೋರಿಸ್ತಾ ಇದ್ದಾರೆ ಅಂತಲಾ? ಹೌದು, ನಾನು ದೇವಸ್ಥಾನಗಳಿಗೆಲ್ಲ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ನಾನು ಮದುವೆ ಆದಷ್ಟರಲ್ಲಿ ಹೋಗಿದ್ದು, ಇನ್ನೇನು 9 ವರ್ಷ ಆಯ್ತಾ ಬಂತು ಇಲ್ಲಿಗೆಲ್ಲ ಹೋಗಿ. ಇದು ಬಂದು ನಾವು ಶೃಂಗೇರಿಗೆ ಹೊರಟಿದ್ವಿ. ಯಾಕೆಂದರೆ ಮಗನಿಗೆ ಅಕ್ಷರಾಭ್ಯಾಸ ಆಗಿರಲಿಲ್ಲ, ಅಕ್ಷರಾಭ್ಯಾಸ ಮಾಡಿಸೋಣ ಅಂಥೇಳಿ ಶೃಂಗೇರಿಗೆ ಹೊರಟಿದ್ವಿ. ನನ್ನ ಮಗಳಿಗೂ ಸಹ ಅಕ್ಷರಾಭ್ಯಾಸನ ಮಾಡಿಸಿರಲಿಲ್ಲ. ಆವಾಗಷ್ಟು ಮೈಂಡ್ ಇರಲಿಲ್ಲ ನನಗೆ, ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಬೇಕು ಅನ್ನೋಷ್ಟು ನಾಲೆಡ್ಜ್ ಇರಲಿಲ್ಲ. ಈಗಿನಷ್ಟು ಬುದ್ಧಿ ಇದ್ದಿದ್ದರೆ ನಿಜವಾಗ್ಲೂ ನನ್ನ ಮಗಳಿಗೂ ಸಹ ಅಕ್ಷರಾಭ್ಯಾಸನ ಮಾಡಿಸ್ತಿದ್ದೆ. ಆವಾಗಷ್ಟು ಮೈಂಡ್ ಮೆಚ್ಯೂರ್ ಇರಲಿಲ್ಲ, ಮಾಡಿಸ್ಬೇಕು ಅನ್ನೋದು ನನಗೆ ಯಾರೂ ಹೇಳೂ ಇಲ್ಲ ಆವಾಗ, ಅದಕ್ಕೋಸ್ಕರ ಮಾಡಿಸ್ಲಿಲ್ಲ. ಆದ್ರೂ ಅವಳಿಗೂ ಅಕ್ಷರಾಭ್ಯಾಸ ಮಾಡಿಸೋಣ ಅಂಥೇಳಿ ಅವಳನ್ನು ಸಹ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ. 2.5 ವರ್ಷ ಮೇಲ್ಪಟ್ಟು ಎಲ್ಲ ಮಕ್ಳಿಗೂ ಅಕ್ಷರಾಭ್ಯಾಸನ ಮಾಡಿಸ್ಬೋದು. ಹಾಗೆ ಶೃಂಗೇರಿಗೆ ಹೊರಡ್ತಾ ಇದ್ದಾಗ ಮಲೆನಾಡು ಸಿಗ್ತಾ ಇದ್ದಂಗೆ ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿತ್ತು. ನಮಗೆ ಕಾಫಿ ಎಲ್ಲ ಕುಡಿಬೇಕು ಅಂತ ಅನ್ನಿಸ್ತು. ನಾನು ಮನೇಲಿದ್ದಾಗ ಕಾಫಿ ಎಲ್ಲ ಕುಡಿತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಹೊರಗಡೆ ಹೋದಾಗ ಮಾತ್ರ ಕಾಫಿ ಬೇಕು. ಅದು ಅಲ್ಲದೆ ಹಿಂದಿನ ದಿನ ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗಿದ್ವಿ. ಅಲ್ಲಂತೂ ನನಗೆ ಫುಲ್ ಸುಸ್ತಾಗೋಯಿತು. ಯಾಕೆಂದರೆ ನನಗೆಲ್ಲರೂ ಹೊರಟ್ರೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ, ಜರ್ನಿ ಅಂದ್ರೇ ಆಗಲ್ಲ. ಹಾಗೆ ಹೋಗ್ತಾ ಇದ್ದಂಗೆ ನಮ್ಮ ಮಾವ ಅವ್ರು ರೂಮ್ ಎಲ್ಲ ಬುಕ್ ಮಾಡಿಸಿದ್ರು, ಅವ್ರಿಗೆ ಪರಿಚಯದವ್ರಿಗೆ ಹೇಳಿ. ನಾವು ಹೋಗ್ತಾ ಇದ್ದಂಗೆ ರೂಮ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಶೃಂಗೇರಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ. ಅಕ್ಷರಾಭ್ಯಾಸ ಲೇಟು ಅಂತ ಹೇಳಿದ್ರು ಅಂತೇಳಿ ಅಕ್ಷರಾಭ್ಯಾಸಕ್ಕೆ ರಿಸಿಪ್ಟ್ ತೊಗೊಬರೋಕ್ಕೆ ಅಂತ ಹೋಗಿದ್ದ. ಹಾಗೆ ನಾವು ಅಲ್ಲಿ ಇಲ್ಲಿ ನಿಂತು ಕಾಲ ಕಳೆದು ಟೈಮ್ ಆಗ್ತಾ ಇದ್ದಂಗೆ ಅಕ್ಷರಾಭ್ಯಾಸಕ್ಕೆ ರೆಡಿ ಮಾಡಿಸಿದ್ವು. ಇಬ್ರಿಗೂ ಅಕ್ಷರಾಭ್ಯಾಸನ ಮಾಡಿಸಿದ್ವಿ. ನನ್ನ ಮಗಳಿಗೆ ಮಾಡಿಸಿರ್ಲಿಲ್ವಲ್ಲ ಪಾಪ, ಅವಳಿಗೆ ಯಾಕೆ ಬೇಜಾರಾಗೋದು ಅಂಥೇಳಿ ಅವಳಿಗೂ ಸಹ ಅಕ್ಷರಾಭ್ಯಾಸನ ಮಾಡಿಸಿದ್ವಿ. ನಿಜವಾಗ್ಲೂ ಎಷ್ಟು ಜನ ಇದ್ದರು ಅಂದರೆ ಅಕ್ಷರಾಭ್ಯಾಸಕ್ಕೆ, ಅಷ್ಟು ಜನ ಇದ್ದರು ಅಕ್ಷರಾಭ್ಯಾಸಕ್ಕೆ. ಹಾಗೆ ಅಲ್ಲೆಲ್ಲ ಅಕ್ಷರಾಭ್ಯಾಸನ ಮುಗಿಸ್ಕೊಂಡು ಅಲ್ಲಿ ಮಕ್ಕಳಿಗೆಲ್ಲ ಮೀನು ತೋರಿಸೋಣ ಅಂಥೇಳಿ ಮೀನೆಲ್ಲ ತೋರಿಸ್ಕೊಂಡು ಮಕ್ಕಳೆಲ್ಲ ಖುಷಿಪಟ್ಟು. ನನ್ನ ಮಗ ಮೀನು ನೋಡ್ತಾ ಇದ್ದಂಗೆ ಒಂದೇ ಆಟ, ಅಮ್ಮ ಮೀನು ಹಿಡ್ಕೊಡು, ಒಂದೇ ಒಂದು ಸಲ ಹಿಡ್ಬಿಟ್ಟು ನೀರೊಳಗಡೆ ಬಿಟ್ಬಿಡ್ತೀನಿ ಅಂತ ಕೇಳ್ತಾ ಇದ್ದ. ಹಂಗೆಲ್ಲ ಹಿಡ್ಕೊಬಾರ್ದು ಚಿನ್ನ, ಸುಮ್ಮನಿರು ಅಂಥೇಳಿ. ಅಲ್ಲೇ ಗುರುಗಳ ಮಠ ಇತ್ತು ಅಂಥೇಳಿ ಗುರುಗಳ ಮಠಕ್ಕೆ ಹತ್ರ ಹೋದ್ವಿ. ಅಲ್ಲೂ ಸಹ ಗುರುಗಳ ಮಠನ ಎಲ್ಲನೂ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಇದನ್ನು ನೋಡಿಕೊಂಡು ಅಲ್ಲಿ ಆನೆಗಳೆಲ್ಲ ಹೋಗ್ತಾ ಇದ್ವಿ. ನನ್ನ ಮಕ್ಕಳು ಆನೆ ಎಲ್ಲ ನೋಡಬೇಕು ಅಂತ ಹೇಳಿದ್ರು ಅಂಥೇಳಿ ನಾವು ಸಹ ಆನೆ ಇರೋ ಜಾಗಕ್ಕೆ ಹೊರಟ್ವಿ. ಅಲ್ಲಿ ಆನೆಗಳು ನಿಜವಾಗ್ಲೂ ಎಷ್ಟು ಬುದ್ಧಿ ಕಲಿಸಿದ್ದಾರೆ ದೇವಸ್ಥಾನದಲ್ಲಿ. ಆ ದೇವಿನ ಆ ಥರ ಬುದ್ಧಿ ಕೊಡ್ತಾಳ ಏನೋ ಗೊತ್ತಿಲ್ಲ. ಏನು ಮಾಡೋದು ಅಂದರೆ ದುಡ್ಡು ಕೊಟ್ಟರೆ ಬೇರೆಯವರಿಗೆ ಅಲ್ಲಿ ಅವ್ರನ್ನ ಓನರ್ ಇರ್ತಾರಲ್ಲ ಅವರಿಗೆ ಕೊಡ್ತವೆ, ಸಾಕಿರೋರಿಗೆ. ಇದು ಹಣ್ಣು ಕೊಟ್ಟರೆ ತಿನ್ಕೊತವೆ, ದುಡ್ಡು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡ್ತವೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಿತ್ತು ಅಂದರೆ ಮಕ್ಕಳಿಗೆಲ್ಲ ನೋಡೋದಕ್ಕೆ ಖುಷಿ ಅಂತ ಕಿರುಚ್ತಾ ಇದ್ದೋ ಮಕ್ಳುಗಳು, ಹೆದ್ರುಕೊತಾ ಇದ್ದು. ಅದರಲ್ಲೂ ನನ್ನ ಮಗ ಅಂತೂ ತುಂಬ ಅಂದರೆ ತುಂಬ ಹೆದ್ರುಕೊತಾ ಇದ್ದ. ಬಾರೋ ಮಾಡಿಸ್ಕೊ ಅಂದರೆ ಅಪ್ಪ ನಂಗೆ ಭಯ ಆಗುತ್ತೆ ಅಂತ. ಆದರೂ ನಮ್ಮ ಪ್ರದೀಪ್ ಬಿಡಲಿಲ್ಲ, ಮಾಡಿಸ್ತಾ ಆಶೀರ್ವಾದನ. ನಾವು ಸಹ ಮಾಡಿಸ್ಕೊಳ್ಳೋಕೆ ಭಯ ಆಗ್ತು ಅಂಥೇಳಿ ನಾವೇನು ಮಾಡಿಸ್ಕೊಳ್ಳಿಲ್ಲ, ಮಕ್ಕಳೇ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡಿಸ್ಕೊತೀನಿ ಅಂತ ಹೇಳಿದ್ರು, ಅವರು ಮಾಡಿಸ್ಕೊಂಡ್ರು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆನೆಗಳು ದೇವಸ್ಥಾನ ಮುಂದೆ ಹೋಗಿ ದೇವಿಗೆ ದರ್ಶನ ಮಾಡಿ ನಮಸ್ಕಾರ ಮಾಡಿ ಹೇಗೆ ಹೋಗಿ ಆ ಜಾಗದಲ್ಲಿ ನಿಂತ್ಕೋತವೆ ಅಂದರೆ ನಿಜವಾಗ್ಲೂ ಅವೆಲ್ಲ ನೋಡೋದಕ್ಕೆ ಒಂದು ಖುಷಿ. ಆ ಥರ ಹೋಗಿ ಆ ಜಾಗದಲ್ಲಿ ಹೋಗಿ ನಿಂತ್ಕೊತವೆ. ಅಷ್ಟು ಬುದ್ಧಿ ಎಲ್ಲ ಇರುತ್ತೆ ಆನೆಗಳಿಗೆ. ನಿಜವಾಗ್ಲೂ ಪ್ರಾಣಿಗಳು ಅಂತ ಅಂತೀವಿ ನಾವು, ನಿಜವಾಗ್ಲೂ ಮನುಷ್ಯರಿಗೆ ಎಷ್ಟು ಬುದ್ಧಿ ಇರಬೇಕೋ ಅಷ್ಟು ಬುದ್ಧಿ ಪ್ರಾಣಿಗಳಿಗೂ ಇರುತ್ತೆ. ಪ್ರಾಣಿಗಳು ಮಾತಾಡಲ್ಲ, ಮನುಷ್ಯರು ಮಾತಾಡ್ತಾರೆ, ಅಷ್ಟೇ ವ್ಯತ್ಯಾಸ. ನಿಜವಾಗ್ಲೂ ಅವಕ್ಕೂ ನಮ್ಮ ಥರನೇ ಮನಸ್ಸಿರುತ್ತೆ. ಅವಕ್ಕೂ ಥರ ನಮ್ಗೆ ಹೇಗೆ ಎಲ್ಲ ರೀತಿ ಗಾಯ ಆದರೆ ನೋವಾಗುತ್ತೋ ಅವಕ್ಕೂ ಸಹ ಹಾಗೇ.
ಆದರೆ ನನ್ನ ಮಗನಿಗೆ ಪ್ರಾಣಿಗಳಂದ್ರೆ ತುಂಬ ಮುಟ್ಟೋದಕ್ಕೆ ಹೆದ್ರುಕೊಂತಾನೆ. 1-2 ಸಲ ಅಭ್ಯಾಸ ಆಗಬೇಕು, ಅವೇನು ಮಾಡಲ್ಲ ಅಂತ ಗೊತ್ತಾಗಬೇಕು, ಆವಾಗ ನನ್ನ ಮಗ ಮುಟ್ತಾನೆ. ಆದರೆ ನನ್ನ ಮಗಳು ಹಂಗಲ್ಲ, ಹೋದ ತಕ್ಷಣ ಹಿಡ್ಕೊಂಡ್ಬಿಡ್ತಾಳೆ. ಅವಳಿಗೆ ತುಂಬ ಭಯ ಅಂದ್ರೇನು ಅಂದರೆ ನಾಯಿ, ಅದು ಸಾಕಿರೋ ನಾಯಿ ಆದರೆ ತುಂಬ ಇಷ್ಟಪಡ್ತಾಳೆ. ಈ ಹೊರಗಡೆ ಬೀದಿ ನಾಯಿ ಅದ್ರದ್ದು ತುಂಬ ಹೆದ್ರುಕೊಂತಾಳೆ. ಅಲ್ಲಿ ಬರ್ತಾ ಇದ್ದಂಗೆ ಓಡ್ಬಿಡ್ತಾಳೆ. ಯಾಕೆಂದರೆ ಒಂದು ಸಲ ನಾಯಿ ಓಡಾಡ್ಸ್ಕೊಂಡು ಬಂದ್ಬಿಟ್ಟಿತ್ತು ಅವಳನ್ನ, ಆವಾಗಿಂದ ತುಂಬ ಹೆದ್ರುಕೊಂತಾಳೆ ನಾಯಿಗಳು ಕಂಡ್ರೆ. ಬೇರೆ ಪ್ರಾಣಿಗಳೆಲ್ಲ ಎತ್ಕೊಂಡು ಮುದ್ದಾಡ್ತಾಳೆ. ಈ ಕುರಿಮರಿ, ಆಡು ಮರಿಗಳು, ಹಸು ಕರುಗಳು ಎಲ್ಲನೂ ಅಷ್ಟೊಂದು ಇಷ್ಟಪಡ್ತಾಳೆ ನನ್ನ ಮಗಳು. ನಾವು ಆನೆ ಎಲ್ಲ ನೋಡಿಕೊಂಡು ನಾವು ಪ್ರಸಾದ ಎಲ್ಲ ತೊಗೊಂಡು ನಾವು ರೂಮ್ಗೆ ಹೊರಟ್ವಿ. ರೂಮ್ಗೆ ಹೋಗ್ತಾ ಇದ್ದಂಗೆ ನಮ್ಮ ಪ್ರದೀಪ್ ಬನ್ನಿ ಹೊರನಾಡು ಹೋಗಿದ್ದು ಬರೋಣ ಅಂತ ಹೇಳಿ ಕರ್ಕೊಂಡೋದ. ನಾವಿಲ್ಲೆಲ್ಲ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಹೊರನಾಡಿಗೆಲ್ಲ ಹೋಗಬೇಕು ಅಂಥೇಳಿ. ಆದರೆ ಟೈಮ್ ಇತ್ತಲ್ಲ ಅಂಥೇಳಿ ಹೊರನಾಡಿಗೆ ಹೋದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಅಂಥೇಳಿ ಪ್ರಸಾದನ ತಿಂದ್ಕೊಂಡು ಅಲ್ಲಿಂದ ಕಮಲಶಿಲೆಗೆ ಹೊರಟ್ವಿ. ಕಮಲಶಿಲೆಯಲ್ಲಿ ಅಲ್ಲೂ ಸಹ ದೇವಿ ದರ್ಶನನ ಮುಗಿಸ್ಕೊಂಡು ರೂಮ್ಗೆ ಹೊರಟ್ವಿ. ರೂಮ್ಗೆ ಹೋಗ್ತಾ ಇದ್ದಂಗೆ ತುಂಬ ಟಯರ್ಡ್ ಆದಂಗೆ ಆಯಿತು. ಅಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ರೂಮ್ನ ಚೆಕ್ಔಟ್ ಮಾಡಿ ಹೊರಟಿದ್ದೆ ಕೊಲ್ಲೂರಲ್ಲಿ. ಅಲ್ಲೂ ಸಹ ದೇವಿ ದರ್ಶನನ ಮಾಡಿಕೊಂಡು ನಾವು ಸಹ ಮಕ್ಕಳಿಗೆ ಅಲ್ಲೂ ಸಹ ಅಕ್ಷರಾಭ್ಯಾಸನ ಮಾಡಿಸೋಣ ಅಂಥೇಳಿ ಅವ್ರಿಗೂ ಸಹ ಅಲ್ಲೂ ಸಹ ಇಬ್ರಿಗೂ ಅಕ್ಷರಾಭ್ಯಾಸನ ಮಾಡಿಸಿದ್ವಿ. ಅಲ್ಲೂ ಸಹ ತುಂಬ ಚೆನ್ನಾಗಿ ಅಕ್ಷರಾಭ್ಯಾಸ ಆಯಿತು ಮಕ್ಕಳಿಗೆ. ನನಗಂತೂ ತುಂಬ ಖುಷಿ ಆಯಿತು, ಅಷ್ಟು ಚೆನ್ನಾಗಿ ಅಕ್ಷರಾಭ್ಯಾಸನ ಮಾಡಿಸಿದ್ರು. ಒಬ್ರೊಬ್ರಿಗೇನೆ ಬಂದು ಈ ಥರ ಮಾಡಿ ಹೀಗೆಲ್ಲ ಬರೆಸಿ ಅಂತ ಹೇಳಿಕೊಟ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಹೋಗಿ. ನನಗೆ ಆವಾಗ ಅಂದರೆ 9 ವರ್ಷ ಆಗೋಗಿತ್ತು ಈ ದೇವಸ್ಥಾನಗಳಿಗೆಲ್ಲ ಬಂದು. ಈಗಂತೂ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಫೋನ್ ತೊಗೊಳಂಗಿಲ್ಲ, ಫೋನ್ ವೀಡಿಯೋ ಮಾಡೋಂಗಿಲ್ಲ ಅಂತ. ಆದರೂ ಜನಗಳು ವೀಡಿಯೋನ ಮಾಡ್ಕೊತಾಯಿದ್ರು. ಅದರಲ್ಲಿ ನಾನು ಒಳಗಡೆ ಫೋನ್ ತೊಗೊಂಡೋಗಿರಲಿಲ್ಲ, ಹೊರಗಡೆ ನಿಂತ್ಕೊಂಡು ನಮ್ಮ ಪ್ರದೀಪ್ ವೀಡಿಯೋನ ಮಾಡ್ಕೊತಾ ಇದ್ದ. ಈ ದೇವಸ್ಥಾನ ಅಂತಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಫೋನು ಅಲೋ ಇಲ್ಲ. ಆದರೂ ಜನಗಳು ಕೇಳಬೇಕಲ್ಲ ಮಾಡ್ಕೊತಾ ಇರ್ತಾರೆ. ಆದರೆ ಇಲ್ಲಿ ಹೊರಗಡೆ ಹೇಗಾದರೂ ಮಾಡ್ಕೋಬೋದು, ದೇವಸ್ಥಾನದೊಳಗಡೆ ಅಲೋ ಇಲ್ಲ. ಈಗೆಲ್ಲ ಡ್ರೆಸ್ ಕೋಡ್ ಎಲ್ಲ ಮಾಡಿದ್ದಾರೆ, ಇಂತಿಂಥ ಡ್ರೆಸ್ಸೇ ಹಾಕ್ಕೋಬೇಕು ಅಂತ. ನಾವು ಹೋದಾಗ ಫಸ್ಟ್ ಏನೂ ಇರಲಿಲ್ಲ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಉಡುಪಿ ಕೃಷ್ಣನ ದರ್ಶನ ಮಾಡೋಣ ಅಂಥೇಳಿ. ನನಗೆ ತುಂಬ ಇಷ್ಟ ಆಗಿದ್ದೇವರಲ್ಲಿ ಇವರು ಒಬ್ಬರು ರಾಯರ್ ಬಿಟ್ಟರೆ ಇವ್ರನ್ನೇ ನಾನು ಜಾಸ್ತಿ ಇಷ್ಟಪಡೋದು. ಆದರೆ ಒಂದು ಬೇಜಾರು ಏನಪ್ಪ ಅಂತ ಹೇಳಿದರೆ ದೇವ್ರ ದರ್ಶನನ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ರಶ್ ಇತ್ತು. 5 ಅವರ್ ಆಗುತ್ತೆ ಅಂತ ಹೇಳಿದ್ರು. ಅದು ಟಿಕೆಟು ಎಷ್ಟು ಅಂದರೆ 500 ರೂಪಾಯಿ ಟಿಕೆಟ್ ತೊಗೊಂಡು 5 ಅವರ್ 6 ಅವರ್ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅಲ್ಲೇ ಕನಕನ ಕಿಂಡಿಲಿ ದೇವ್ರಿಗೆ ನಮಸ್ಕಾರನ ಮಾಡಿಕೊಂಡು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಹೊರಟಿದ್ದೆ. ಮಕ್ಕಳು ಬೀಚ್ಗೆ ಹೋಗಬೇಕು ಅಂತ ಅಳ್ತಾಯಿದ್ರು ಅಂಥೇಳಿ ಮಕ್ಕಳಿಗೆ ಬೀಚ್ ತೋರಿಸೋಣ ಅಂಥೇಳಿ ಮಲ್ಪೆ ಬೀಚ್ಗೆ ಹೋದ್ವಿ. ಅಲ್ಲೊಂದು 2 ಅವರು ಆಟ ಆಡಿಕೊಂಡು ಮಕ್ಕಳ ಜೊತೆ ನಾವೂ ಸಹ ಮಕ್ಕಳಾಗಿ ನಾವು ಸ್ವಲ್ಪ ಹೊತ್ತು ಆಟ ಆಡಿ ಅವ್ರನ್ನು ಖುಷಿಪಡಿಸಿ ನಮಗೂ ಸಹ ತುಂಬ ಖುಷಿ ಆಯಿತು. ನೀರೊಳಗಡೆ ಆಟ ಆಡೋದಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ನೀರಲ್ಲಿ ಆಟ ಆಡಬೇಕು ಅಂದರೆ ತುಂಬ ಖುಷಿ ಆಗ್ತದೆ. ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ತುಂಬ ಖುಷಿ ಪಡ್ತಾರೆ ನೀರೊಳಗಡೆ ಆಟ ಆಡೋದಕ್ಕೆ. ಯಾರಿಗೆ ಎಲ್ಲ ಇಷ್ಟ ಇಲ್ಲ ಅಂತೀರ, ನಿಜವಾಗ್ಲೂ ಅದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು. ನೀರಲ್ಲಿ ಎಲ್ಲರೂ ಸಹ ಅಲ್ಲಿ ಮಕ್ಕಳು ಥರ ಆಗಿಬಿಡ್ತಾರೆ. ನೀರೊಳಗಡೆ ಹೋಗ್ತಾ ಇದ್ದಂಗೆ ಎಲ್ಲರೂ ಸುತ್ತಮುತ್ತ ಜನಗಳು ನೋಡೋದೇ ಒಂಥರ ಖುಷಿ. ಹೇಗೆ ವಯಸ್ಸಾದವರೆಲ್ಲ ಆಟ ಆಡ್ತಾ ಇರ್ತಾರೆ ಅಂದರೆ ಅವರು ಸಹ ಮಕ್ಕಳ ಥರ ಆಟ ಆಡ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ನೀರಿಗೆ ಹೋದ ತಕ್ಷಣ ಅಂದರೆ ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ಕೂಗಾಡ್ಕೊಂಡು ಅರ್ಚಾಡಿಕೊಂಡು ಹಂಗೆಲ್ಲ ಆಟ ಆಡಿಕೊಂಡು ನಾವು ಮತ್ತೆ ನನ್ನ ಮಗಳಿಗೆ ಬೆಳಗ್ಗೆ ಎದ್ದು ಸ್ಕೂಲ್ ಇದೆ ಅಂತ ಹೇಳಿ ಹೊರಟ್ಬಿಟ್ವಿ. ಆದರೂ ನಾವು ಮನೆಗೆ ಬರೋದಕ್ಕೆ ತುಂಬಾ ಲೇಟ್ ಆಗೋಯಿತು. ಹೆಚ್ಚು ಕಮ್ಮಿ 1:30 ನೈಟು ಆಗೋಯಿತು. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರೊಳಗಡೆ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಮಗಳಿಗೆ ಬೆಳಗ್ಗೆ ಸ್ಕೂಲ್ ಇದೆ ಅಂಥೇಳಿ ನಿಜವಾಗ್ಲೂ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಏನಪ್ಪ ಮಾಡೋದು, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹಾಗೆ ಮಲ್ಕೊಂಡು ನಿದ್ದೆನೇ ಬರಲಿಲ್ಲ. ಆಮೇಲೆ ಹೇಗೋ ಮಾಡಿ
ಬೆಳಿಗ್ಗೆ ಎದ್ದು ನನ್ನ ಮಗಳಿಗೆ ಫಸ್ಟ್ ಡೇ ಲೇಟಾಗಿ ಕಳಿಸ್ಬಾರ್ದು ಅಂತ ಹೇಳಿ ಅವಳಿಗೆ ತಿಂಡಿಗೆ ಹಾಗೆ ಒಂದು ಕ್ಯಾಪ್ಸಿಕಮ್ ಇತ್ತು ಅಂತ ಹೇಳಿ ಅವಳೊಬ್ಳಿಗೆ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಮಾಡಿದ್ದೆ. ಹಾಗೆ ಬಾಕ್ಸ್ಗೆ ಆರೆಂಜ್ ಇತ್ತು ಅಂಥೇಳಿ ಆರೆಂಜ್ನ ಹಾಕಿ ಕೊಟ್ಟು ಕಳಿಸ್ದೆ ಅವಳಿಗೆ. ಕರ್ಕೊಂಡು ಹೋಗಿದ್ದೆ ನಾನೇ, ಯಾಕೆಂದರೆ ಫಸ್ಟ್ ಡೇ ಅಂತ ಹೇಳಿ ಆಗಬಾರ್ದು ಅಂತೇಳಿ ಸ್ವಲ್ಪ ಬೇಗನೆ ಕರ್ಕೊಂಡು ಹೋದೆ. ನಿಜವಾಗ್ಲೂ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಮಗಳು ತುಂಬ ಅಂದರೆ ತುಂಬ ಖುಷಿಪಟ್ಟರು. ಯಾಕೆಂದರೆ ಅಷ್ಟು ಚೆನ್ನಾಗಿ ಟೀಚರ್ಸ್ಗಳು ವೆಲ್ಕಮ್ ಮಾಡಿಕೊಂಡ್ರು ಮಕ್ಕಳನ್ನ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಅವರಿಗೆಲ್ಲ ವಿಶ್ ಮಾಡಿ ಮತ್ತು ಮಕ್ಕಳಿಗೆಲ್ಲ ಆರತಿ ಮಾಡಿ ಹೂವೆಲ್ಲ ಹಾಕಿ ತಿಲಕ ಇಟ್ಟು ಹೊರಗಡೆ ಕರ್ಕೊಂಡ್ರು. ನನಗೂ ಸಹ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಹಾಗೆ ನೋಡಿ ನಿಂತ್ಕೊಂಡ್ಬಿಟ್ಟೆ. Are you all happy today? Well, on behalf of the management and your beloved principal and your staff, we welcome you on the first day of your academic journey. Welcome, dear students. Okay, on this first day, you know the empty book, it will not be written, isn't it? Your life starts with empty book. This year, whatever happens, your achievements, your knowledge, all your friendship and your sweet memories that you share, all these things should be recorded in your book of life. Dear students, we wish you best of luck and implore God's blessings on all of you. May the God always protect you, grant you good knowledge and help you to enhance your talents in this great institution, Carmel Institutions. And also I take this opportunity to welcome all our dear parents. Welcome you too, dear parents. Finally, I wish you best of luck. May God inspire and lead us. May the alma mater, Mother of Carmel, always be our ideal to follow and do the right things. Thank you and God bless. Now I request the management to cut the ribbon and open the academic year 2026 and 27. Now let us welcome our students with the Aarati. ತಿಂಡಿ ಎಲ್ಲ ಮುಗಿಸಿ ಹೊರಗಡೆ ಕೂತಿದ್ವಿ. ನನ್ನ ಮಗ ಮತ್ತೆ ನಾನು ಬೀಚ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ.
ಅದಕ್ಕೆ ನಮ್ಮಣ್ಣ ಬಾ ಇಲ್ಲೇ ಬೀಚ್ ತೋರಿಸ್ತೀನಿ ಅಂತ ಹೇಳಿ ಮೋಟ್ರು ಆನ್ ಮಾಡಿ ಪೈಪಲ್ಲಿ ನೀರು ಹಾರಿಸಿ ಅವನನ್ನು ಆಟ ಆಡಿಸ್ತಾ ಇದ್ರು. ಆದರೆ ಅವನು ಎಷ್ಟು ಇದು ಅಂದರೆ ಹೆದ್ರ್ಕೊತಾನೆ ಅಂದರೆ ನೆನ್ನೆ ಎಲ್ಲ ಸಮುದ್ರದಲ್ಲಿ ಅಷ್ಟೊಂದು ಕುಣ್ದ ಮನೆಗೆ ಬರ್ತಾ ಇದ್ದಂಗೆ ಕಾರಲ್ಲಿ ಒಂದು 2-3 ಸಲ ಎದ್ದು ಕೀರಾಡ್ಬಿಟ್ಟ. ಯಾಕೆಂದರೆ ಅವನಿಗೆ ನೀರಲ್ಲಿ ಮುಳುಗ್ತಾ ಇದ್ದೀನಿ ಅನ್ನೋ ಅಷ್ಟು ಕನಸು ಬೀಳ್ತೇನೋ ಒಂದು 3-4 ಸಲ ಎದ್ದು ಕೀರಾಡ್ತಿದ್ದ. ಮನೇಲೂ ಹಾಗೆ ಕೀರಾಡ್ತಾ ಇದ್ದ. ನಮ್ಮಮ್ಮ ಅವನಿಗೆ ಇಳಿ ಎಲ್ಲ ತೆಗೆದು ಇದು ಮಾಡಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ. ಅವ್ನು ತುಂಬ ಅಂದರೆ ತುಂಬ ಹೆದರ್ತಾನೆ ನನ್ನ ಮಗ, ನನ್ನ ಮಗಳ ಥರ ಅಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.